ಸಾರ್ವಜನಿಕರಿಗೆ ವೇಗವಾಗಿ ನಾವು ಕೆಲಸದ ಒತ್ತಡವನ್ನ ಕಡಿಮೆ ಮಾಡುವ ಅವಕಾಶಗಳು ಕೂಡ ಇದೆ. ಈ ಹಳೆ ಕಾಲದಿಂದ ನಾವು ನಡೆಸಿಕೊಂಡು ಬಂದಿರುವಂತಹ ಟಪಾಲು ವ್ಯವಸ್ಥೆ, ನಮ್ಮ ಸಿಬ್ಬಂದಿಯ ಕಾರ್ಯಕ್ಷಮತೆಯನ್ನು ಸುಧಾರಣೆ ಮಾಡಿ ತಂತ್ರಜ್ಞಾನದ ಬಲವನ್ನ ಹಂತವಾಗಿ ನಮ್ಮ ಎಲ್ಲ ಡಿಎಂಗಳಿಗೆ ಈ ಲ್ಯಾಪ್ಟಾಪ್ಗಳನ್ನು ಕೊಟ್ಟರೆ ಅನುಕೂಲ ಆಗಿದೆ ಎಂದು ಆಶಿಸುತ್ತೇನೆ. ಸೊ ಎಲ್ಲ ತಾಲೂಕುಗಳಿಂದ ಇಬ್ಬರಿಬ್ಬರು ಗ್ರಾಮಾಡಳಿತ ಅಧಿಕಾರಿಗಳು ಒಂದು ಈಗಾಗಲೇ ಕಂದಾಯ ಇಲಾಖೆಯಲ್ಲಿ ಈ ಆಫೀಸ್ ಇಂಪ್ಲಿಮೆಂಟೇಷನ್ ಆಗ್ತಾ ಇದೆ. ಸೌಲಭ್ಯ ಎಲ್ಲ ಕಡತಗಳ ನಿರ್ವಹಣೆ ಮಾಡಲಿಕ್ಕೋಸ್ಕರ ಸರ್ಕಾರ ಹಂತ ಹಂತವಾಗಿ ನೀಡುತ್ತಿದೆ. ಅದರ ಮೊದಲ ಹಂತವಾಗಿ ಇಂದು ಉತ್ತರ ಕನ್ನಡ ಜಿಲ್ಲೆಯಲ್ಲಿ 24 ಪ್ರೋಮ್ ಲ್ಯಾಪ್ಟಾಪ್ಗಳನ್ನು ಕೂಡ ಮಾಡಲಾಗಿದೆ. ನಾನು ಹೇಗ ಮಾಡಿ ನಾನು 4,000-5,000 ರೂಪಾಯಿ ಪ್ರತಿ ತಿಂಗಳ ಔಷಧಿ ತಂದು ಕೊಡ್ತಾ ಇದ್ದೇನೆ. ಬೇರೆ ಬಡ ಮಕ್ಕಳಿಗೆ ಒಂದು ಔಷಧ ಕೊಟ್ಟರೆ ಇನ್ನೊಂದು ಔಷಧಿ ಕೊಡ್ತಾ ಇಲ್ಲ. ಸರ್ಕಾರ ಇಸ್ಕೊಂಡು ಉಚಿತ ಸೌಲಭ್ಯಗಳನ್ನು ಬೇರೆಯವರಿಗೆ ಕೊಡ್ತಾ ಇದೆ. ಈ ಒಂದು ಮಕ್ಕಳಿಗೆ ನೀವು ಪೋಷಕರಿಗೆ ಒಂದು ಸಹಾಯ ಆಗಲಿ ಸರ್. ಯಾಕಂತ ಹೇಳಿದ್ರೆ ಕೆಲವೊಂದು ಮಕ್ಕಳು ಔಷಧಿ ಇದೆ, ಅವರು ಆರೋಗ್ಯ ಹದಗೆಟ್ಟು ಹೋಗ್ತಾ ಇದೆ. ದಯವಿಟ್ಟು ಮುಖ್ಯಮಂತ್ರಿಗೆ ಸಚಿವರಿಗೆ ಈ ಒಂದು ಸಮಸ್ಯೆಯನ್ನು ನಾನು ಈ ಎಲ್ಲ ವಿಶೇಷ ಏನು ಸ್ಪೆಷಲ್ ಚಾಲೆಂಜ್ ಮಕ್ಕಳಿದ್ದಾರೆ ಅವ್ರ ಪರವಾಗಿ ಸರ್ಕಾರಕ್ಕೆ ಮತ್ತು ನಮ್ಮ ಸಚಿವರ ಮುಂದೆ ಅಧಿಕಾರಿಗಳಿಗೆ ಹೇಳ್ತಾ ಇದ್ದೀನಿ. ಆ ಸಂಸ್ಥೆ ಕೃಷಿಲು ಒಂದು ಔಷಧಿ ಕೊಟ್ಟರೆ ಇನ್ನೊಂದು ಔಷಧಿ ಇಲ್ಲ ಅಂತ ಹೇಳ್ತಾರೆ. ಸರ್ ಔಷಧಿ ಇಲ್ಲ ಅಂದ್ರೆ ಹೇಗೆ ಸರ್ ಅವರು ಬದುಕುದು? ಔಷಧಿ ಕೊಡಿ ಸರ್. ನೀವು ಬೇರೆ ಏನು ಸೌಲಭ್ಯ ಕೊಡಲಿಲ್ಲ ಅಂದ್ರೆ ನಡೀತದೆ. ಇದು ಒಂದು ಸೌಲಭ್ಯ, ಇದು ಒಂದು ನನ್ನ ಸಮಸ್ಯೆ. ಇದು ನಾ ಸಾರ್ವಜನಿಕವಾಗಿ ನಾನು ಈ ಒಂದು ಸಮಸ್ಯೆಯನ್ನು ತಮ್ಮ ಮುಂದೆ ತರ್ತಾ ಇದ್ದೀನಿ. ಇದರಲ್ಲಿ ನನಗೆ ನನ್ನ ಮಗಳಿಗೆ ನೀವು ಏನು ಸೌಲಭ್ಯ ಕೊಡಬೇಕಂತ ಇಲ್ಲ, ಆದರೂ ಸಹ ನೀವು ಸರಿಯಾಗಿ ಸೌಲಭ್ಯಗಳನ್ನು ಕೊಡಬೇಕಾಗಿಲ್ಲ. ಪೌಷ್ಟಿಕ ಆಹಾರ, ಅದರಲ್ಲಿ ಕೆಲವೊಂದು ಅಂಶಗಳು, ಕೆಲವೊಂದು ಫುಡ್ ಏನಿದೆ ಅಲ್ಲ ಸರ್, ನಾನು ಚಾಲೆಂಜ್ ಮಾಡಿ ಹೇಳ್ತೀನಿ. ಈ ಜಿಲ್ಲಾಡಳಿತದ ಸದಸ್ಯರು, ಸಚಿವರು ಒಂದು ದಿವಸ ಅಡಿಗೆ ಮಾಡಿ ನೀವು ಊಟ ಮಾಡಿ ಸರ್, ಫುಲ್ ನೀವು ಊಟ ಮಾಡಿ ಸರ್. ಅದು ಹೇಗಿದೆ ನೀವು ನೋಡ್ಕೊಳ್ಳಿ ಸರ್. ಅದು ಗುಣಮಟ್ಟ ಏನಿದೆ, ಅದು ನೀವು ಕೊಡುವಂತ ಇದು ಆಹಾರ, ಪೌಷ್ಟಿಕ ಆಹಾರ ಏನಿಲ್ಲ ಅಂತೇಳಿ ಅದ್ರ ಬಗ್ಗೆ ತನಿಖೆ ಆಗಬೇಕು. ಸರಿಯಾದ ರೀತಿಯಲ್ಲಿ ನೀವು ಈ ಒಂದು ಗರ್ಭಿಣಿಯರಿಗೆ ಮತ್ತು ಈ ಸಂಬಂಧಪಟ್ಟವರಿಗೆ ಪೌಷ್ಟಿಕ ಆಹಾರನ್ನೇ ಕೊಡಿ ಸರ್. ಯೋಗ್ಯವಾದ ಪೌಷ್ಟಿಕ ಆಹಾರ ಕೊಡಿ. ಕ್ಯಾಂಪ್ ಮಾಡಿದ್ರೆ 1 ಅವರ್ ಕ್ಯಾಂಪ್ ಮಾಡಿದೆ. ಸಿದ್ದಾಪುರದಲ್ಲಿ ಕ್ಯಾಂಪ್ ಮಾಡಿದೆ ಅಂದ್ರೆ ಈ ಜಿಲ್ಲೆಯಲ್ಲಿ ಮತ್ತೆ ಪುನಃ ಕ್ಯಾಂಪ್ ಮಾಡಿ 850 ಜನ ಮತ್ತೆ ಸ್ವಲ್ಪ ಪೀಡಿತರು ಮತ್ತೆ ಸಿಕ್ಕಿದ್ದಾರೆ. ಅಂದರೆ ನಾವು ಮಾಡಿ ಹೋಗಿದ್ದು ಮತ್ತೆ ಇದರಲ್ಲಿ ಅದರ ನಂತರ ಮತ್ತೆ ಏನೂ ಆಗಲಿಲ್ಲ. ಈಗ ಮತ್ತೆ ಪುನಃ ಅವರಿಗೂ ಕಾರ್ಡ್ ಕೊಟ್ಟು ಮಾಡ್ತಾ ಇದ್ದೇವೆ. ಈ ಉದ್ದೇಶ ಇಷ್ಟೇ, ಆ ಎಂಡೋಸಲ್ಫನ್ ಪೀಡಿತರು ಅಂದ್ರೆ ಅಂದರೆ 4,000 ರೂಪಾಯಿ ಬರ್ತದೆ. ಅದರ ಜೊತೆಲಿ ಎಲ್ಲ ಮೆಡಿಸಿನ್ ಫ್ರೀ. ಅವ್ರಿಗೆ ಒಂದೊಮ್ಮೆ ಏನಾದರೂ ಆರೋಗ್ಯ ಸಮಸ್ಯೆ ಬಂದು ಮಣಿಪಾಲಲ್ಲಿ ಅಡ್ಮಿಟ್ ಆದರೆ 50 ಲಕ್ಷದ ಖರ್ಚುವರೆಗೂ ಅದು ಫ್ರೀಯಾಗಿ ಕೊಡ್ತಾರೆ. ಇದು ನಾವು ಹಿಂದೆ ಏನಾಯಿತು ಏನು ಅನ್ನೋಕ್ಕೆ ಇಲ್ಲಿ ಬೈಕ್ ಕೊಟ್ಟರು, ಅದು ಅವರಿಗೆ ಕೊಟ್ಟಿದ್ದು. ಅವ್ರು ಹೊರತುಪಡಿಸಿ ಇಲ್ಲ ಅಂದರೆ ನಾನು ತಿಳ್ಬೋದು. ಯಾಕಂದರೆ ಒಂದೇನು ಬೇಕಾದ್ರೆ ಬೇರೆ ಇರ್ಬೋದು. ಯಾಕಂದರೆ ಅದಕ್ಕೆ ಎಷ್ಟು ವರ್ಷದ ಒಳಗನೂರು ರೂಪಾಯಿ ಇದೆ. ಅಂದರೆ ಆ ಮೆಡಿಸಿನ್ ಸಿಂಪಡಣೆ ಮಾಡಿದಾಗ ಅದು ಹೆಚ್ಚು ಕಡಿಮೆ 35 ವರ್ಷ ಆಗಿದೆ. ಅದರ ಮೇಲ್ಪಟ್ಟವರಿಗೆ ಮಾತ್ರ ಎಂಡೋಸಲ್ಫನ್ನಲ್ಲಿ ಅದರಲ್ಲಿ ಕನ್ಸಲ್ಟ್ ಮಾಡಲಾಗ್ತದೆ, ಇಲ್ಲಾಂದರೆ ಮಾಡಲಿಕ್ಕಾಗುತ್ತೆ. ದಯವಿಟ್ಟು ಇದನ್ನು ನಾನು ಭಾಳ ಪ್ರೀತಿಯಿಂದ ಈ ಕಾರ್ಯಕ್ರಮ ಪ್ರಾರಂಭ ಮಾಡಿದ್ದೇನೆ. ಅವ್ರ ಜೊತೆ ಇದ್ದೇನೆ, ಅವ್ರಿಗೆ ಸಹಾಯ ಮಾಡ್ತಾ ಇದ್ದೇನೆ. ಅದಲ್ಲದೆ ಅದಕ್ಕೂ ಮುಂದೆ ಹೋಗಿ ಮತ್ತೆ ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ಯಾರು ಬಂದರೂ ಅವರಿಗೆ ಬೇಕಾದಂಥ ಮೆಡಿಸಿನ್ ಅನ್ನು ಕೊಡಲಿಕ್ಕೆ ಇವರಿಗೆ ಮಾತ್ರ ಅಲ್ಲ, ಯಾವುದೇ ಕಾರಣಕ್ಕೆ ಸರ್ಕಾರದಿಂದ ಒಂದೊಮ್ಮೆ ಮೆಡಿಸಿನ್ ಪೂರೈಕೆ ಆಗದೇ ಇದ್ದರೂ, ಅಂದರೆ ಸರ್ಕಾರದಿಂದ ಕೆಲವೊಂದು ರೋಗಿಗಳಿಗೆ ಅಥವಾ ಕೆಲವೊಂದು ಕಾಯಿಲೆಗೆ ನಮ್ಮ ಹತ್ರ ಮೆಡಿಸಿನ್ ಕೊಡಲಿಕ್ಕೆ ಸಾಧ್ಯ ಆಗೋದಿಲ್ಲ, ಸರ್ಕಾರ ಕೊಡೋದಿಲ್ಲ. ಅಂಥ ಸಂದರ್ಭದಲ್ಲೂ ನಾನು ಡಾಕ್ಟರ್ ಹೇಳಿದ್ದೀನಿ, ಆ ಪೇಷಂಟ್ ಹೆಸರನ್ನು ಬರೆದು ಅವರಿಗೆ ಬೇಕಾದಂಥ ಮೆಡಿಸಿನನ್ನು ಖರೀದಿ ಮಾಡಿ ಕೊಡಬೇಕು. ಅವ್ರಿಗೆ ಚೀಟಿ ಕೊಟ್ಟು ಕಳಿಸೋದು ಅಥವಾ ನಮ್ಮಲ್ಲಿ ಸಿಗೋದಿಲ್ಲ ಅನ್ನುವಂಥ ಸಿಸ್ಟಮನ್ನು ನಾವು ಇಡ್ಲಿಲ್ಲ. ಇದು ಎಂಡೋಸಲ್ಫನ್ ಮಾತ್ರ ಅಲ್ಲ, ಸಾಮಾನ್ಯ ಜನರು. ಸೊ ಅದು ನಾವು ಈಗ ಫೋನ್ ಏನು ಮಾಡಿ
ಪ್ರಾಜೆಕ್ಟ್ಗೆ NHA ಡೈರೆಕ್ಷನ್ಸ್ ಕೊಟ್ಟಿದ್ದಾರೆ. ಮತ್ತೆ ಅಲ್ಲಿ MGD ಲೈನ್ ಒಂದು ಶಿಫ್ಟಿಂಗ್ ಆಗಿತ್ತು. ಅದೀಗ ಮೊನ್ನೆ 2 days ಆಗಿ ಅಪ್ರೂವಲ್ ಬಂದಿದೆ. IRP ಅಂದ್ರೆ ಮಾತಾಡಬೇಕು ಬೇಡ ಅನ್ನುವಂಥ ಪರಿಸ್ಥಿತಿ ಬಂದಿದೆ. ಯಾರು ಕೇಳುವವರಿಗಿಲ್ಲ, ನೀವು ಆ ಗಾಡಿಯವ್ರ ಜೊತೆ ಪೊಲೀಸ್ ಇಲಾಖೆಯವರಿಗೆ IRP ಅವ್ರ ಮೇಲೆ IRP ಅವ್ರದ್ದು ಕಂಪ್ಲೇಂಟ್ ಮಾಡಿ ಕೇಸ್ ಬುಕ್ ಮಾಡಿ IRP ಮಾಡಿ ಅವಾಗ ಗೊತ್ತಾಗ್ತದೆ. ಇಲ್ಲಾಂದ್ರೆ ಇವರು ದಾರಿ ಬರೋದು ಅಂಡರ್ ಪಾಸ್ ಬೇಕು ಅಂದ್ರೆ ನಾವು ಕೇಳಿದ್ದೇವೆ ಬಿಟ್ಟರೆ ನಮ್ದಲ್ಲಿ ಅವಶ್ಯಕತೆ ಇದೆ ಅಂತೇಳಿ ಅದು ಬರುವಾಗ ಬಾಕಿ ಉಳಿದದ್ದು ಮಾಡ್ಬೋದಲ್ಲ. ಅಂಡರ್ ಪಾಸ್ ಇರೋದು 200 ಮೀಟರ್ ಅಷ್ಟೇ. ಒಂದು ಕೈಕಣಿ ಹತ್ರ ಒಂದು ಇಲ್ಲಿ ಬೈಪಾಸ್ ಮತ್ತೆ ಮಾಡ್ಲಿಕ್ಕೆ ಏನಾಗಿದೆ ನಾವು ರಾಜಕಾರಣ ಅಂತಾರೆ ಇಷ್ಟೆಲ್ಲ ಮಾಡ್ಬಾರ್ದು, ಒಳ್ಳೇದಲ್ಲ. ಯೋಗ್ಯತೆ ಇಲ್ಲದ್ರೆ ಬಿಟ್ಟೋಗ್ಬಿಡ್ಬೇಕು, ಮರ್ಯಾದೆ ಆದ್ರೂ ಇಟ್ಕೊಳ್ಬೇಕು. 2 ವರ್ಷದಿಂದ ಗೊಬ್ಬರ ಹೊಡ್ಕೊಂತ ಇಲ್ಲ. ಇನ್ನು ಸಾರ್ವಜನಿಕರಿಗೆ ಆಕೆ ಬುದ್ಧಿ ಬರ್ತದೆ. ಸರ್ ಹೈವೇನಲ್ಲಿ ಅಂಡರ್ ಪಾಸ್ ಬೇಡಿಕೆ ಇತ್ತು, ಅದು ಕೂಡ ನಾವು ಪತ್ರ ಎಲ್ಲ ಮಾಡಿ CS ಗಳಿಂದ NHA ಗೆ ಮಾತಾಡಿಕೊಂಡು ಅಂಡರ್ ಪಾಸ್ಗೆ ಅಪ್ರೂವಲ್ ಆಗಿದೆ. ಇನ್ನು ಪೆಂಡಿಂಗ್